ಸೊ ಹೌ ಡು ಯು ಡೂ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಮ್ಮ GTಗೆ ಫ್ಲ್ಯಾಶ್ ಎಕ್ಸ್ ಆಗ್ತಾ ಇದ್ದೀನಿ. ನೋಡಿ, ಇದೆ ಫ್ಲ್ಯಾಶ್ ಎಕ್ಸ್ ಬಾಕ್ಸು. 3 years ವ್ಯಾರಂಟಿ ಬರುತ್ತೆ ಇದಕ್ಕೆ. 1+2 years ಅಂತ ಮೆನ್ಷನ್ ಮಾಡಿದ್ದಾರೆ ಹಿಂದ್ಗಡೆ. ಮತ್ತು ಇದರಲ್ಲಿ 60 ಪ್ಯಾಟರ್ನ್ಸ್ ಬರುತ್ತೆ ವಿತ್ ಟೈಲ್ ಲೈಟ್ ಇಂಟಿಗ್ರೇಷನು. ನೀವು ಮಾಮೂಲಿ ಫ್ಲ್ಯಾಶ್ ಎಕ್ಸ್ ಹಜಾರ್ಡ್ಸು, ಫ್ಲ್ಯಾಶ್ ಎಕ್ಸ್ ಅಂತಲ್ಲ, ಮಾಮೂಲಿ ಏನೇನು ಹಜಾರ್ಡ್ಸ್ ನೋಡ್ತೀರಾ ನೀವು ಫ್ಲ್ಯಾಶರ್ಸ್ಗಳು, ಅದರಲ್ಲಿ ಬರೀ ಇಂಡಿಕೇಟರ್ಸ್ ಮಾತ್ರ ಫಂಕ್ಷನ್ ಆಗೋದು ಮೇಯ್ನಾಗಿ. ಬಟ್ ಇದರಲ್ಲಿ ವಿತ್ ಟೈಲ್ ಲೈಟ್ ಇಂಟಿಗ್ರೇಷನ್ ಇದೆ. ಅಂದರೆ ಬ್ರೇಕ್ ಲೈಟ್ ಹಿಂದ್ಗಡೆ ನೀವು ಬ್ರೇಕ್ ಇದ್ದಾಗ ಏನು ಲೈಟ್ ಬರುತ್ತಲ್ಲ, ಆ ಲೈಟು ಫ್ಲ್ಯಾಶ್ ಆಗುತ್ತೆ ಇಂಡಿಕೇಟರ್ಸ್ ಜೊತೆನೆ ಸಿಂಕ್ ಆಗುತ್ತೆ. ಈ BS6 ಗಾಡಿಗಳಲ್ಲಿ ಈ ಇನ್ಬಿಲ್ಟ್ ಫ್ಲ್ಯಾಶರೇ ಕೊಟ್ಟವನೇ ಇವನು ಹಜಾರ್ಡ್ನ. ಬಟ್ ನಾನೇನಕ್ಕೆ ಫ್ಲ್ಯಾಶ್ ಆಗ್ತಾ ಇದ್ದೀನಿ ಅಂದರೆ, ಇನ್ಬಿಲ್ಟಲ್ಲಿ ಇರೋದು ಒಂದೇ ಸಿಂಗಲ್ ಪ್ಯಾಟ್ರನ್ನು. ಬ್ಲಿಂಕ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ, ಅಷ್ಟೇ ಬರೋದು. ಬಟ್ ಇದರಲ್ಲಿ 60 ಪ್ಯಾಟ್ರನ್ಸ್ ಬರುತ್ತೆ ಗುರು. 60 ಪ್ಯಾಟ್ರನ್ಸಲ್ಲಿ ನೀವು ಯಾವ ಥರ ಬೇಕು ಆ ಥರ ಸೆಟ್ ಮಾಡ್ಕೋಬೋದು. ಮತ್ತು ಆಟೋ ಸೇವಿಂಗ್ ಫಂಕ್ಷನ್ ಕೂಡ ಇದೆ ಇದರಲ್ಲಿ. ನೀವು ಆಫ್ ಮಾಡಿದ್ರೆ ಲಾಸ್ಟ್ ಪ್ಯಾಟ್ರನ್ ಯಾವ್ದು ಸೆಟ್ ಆಗಿರುತ್ತೆ ಅದೇ ಆನ್ ಆಗುತ್ತೆ ತಿರ್ಗಾ ನೀವು ವಾಪಸ್ ಆನ್ ಮಾಡಿದಾಗ. ಸೊ ಅದರಿಂದ ತುಂಬ ಫಂಕ್ಷನ್ಸ್ ಇದೆ ಇದರಲ್ಲಿ. ಆಮೇಲೆ ನೀವು ಫ್ಲ್ಯಾಶ್ ಎಕ್ಸ್ ಆನ್ ಆಗಿದ್ದಾಗ ಇದು ಏನಾದ್ರು ಟರ್ನ್ ಸಿಗ್ನಲ್ ಹಾಕಬೇಕು, ರೈಟ್ ಹೋಗ್ಬೇಕು, ಲೆಫ್ಟ್ ಹೋಗ್ಬೇಕಂತ ಇಂಡಿಕೇಟರ್ ಹಾಕಿದಾಗ ಆಟೋಮೆಟಿಕ್ ಇಂಡಿಕೇಟರ್ ಆನ್ ಆಗುತ್ತೆ. ಮತ್ತು ಇಂಡಿಕೇಟರ್ ಆಫ್ ಮಾಡಿದ ತಕ್ಷಣ ಫ್ಲ್ಯಾಶ್ ಎಕ್ಸ್ ತಿರ್ಗಾ ಆನ್ ಆಗುತ್ತೆ. ಆಟೋಮೆಟಿಕ್ ಡಿಆಕ್ಟಿವೇಟ್ ಆಗಿ ತಿರ್ಗಾ ಆಟೋಮೆಟಿಕ್ ಆಕ್ಟಿವೇಟ್ ಆಗುತ್ತೆ. ಸೊ ಅದರಿಂದ ಫ್ಲ್ಯಾಶ್ ಎಕ್ಸ್ ಆನ್ ಮಾಡಬೇಕು, ಆಫ್ ಮಾಡಬೇಕು ಅನ್ನೋ ಯಾವುದು ರೋದನೆಗಳಿಲ್ಲ ಜಾಸ್ತಿ. ಅದರಿಂದ ಫ್ಲ್ಯಾಶ್ ಎಕ್ಸು ಬೆಸ್ಟು. ಮಾರ್ಕೆಟಲ್ಲಿರೋದು ಎರಡೇ ಬೆಸ್ಟು ಹಜಾರ್ಡ್ ಸಿಸ್ಟಮು ನಿಮಗೆ ಫ್ಲ್ಯಾಶರ್ ಸಿಸ್ಟಮು. ಒಂದು ಫ್ಲ್ಯಾಶ್ ಎಕ್ಸು ರೇಸ್ ಡೈನಾಮಿಕ್ಸ್ ಕಡೆಯಿಂದ ತುಂಬ ಪಾಪ್ಯುಲರು. ಇನ್ನೊಂದು ಬಂದು ಸಿಮ್ಟ್ಯಾಕ್ ಫ್ಲ್ಯಾಶರ್ ಅಂತ ಬರುತ್ತೆ. ಅವ್ರದ್ದು 1.5K ಏನೋ ಇದೆ ಪ್ರೈಸ್ ಕೋಟಿಂಗ್ ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ. ಮತ್ತು ಇದ್ರದ್ದು ಇವ್ರ ಅಫಿಷಿಯಲ್ ವೆಬ್ಸೈಟಲ್ಲಿ ಇವ್ರ MRP ಪ್ರೈಸ್ ಹಾಕಿರೋದು 2300 ರುಪೀಸು. ಹಿಂದ್ಗಡೆ MRP ಮೆನ್ಷನ್ ಮಾಡಿರೋದು. ಬಟ್ ನಿಮ್ಗೆ ಆನ್ಲೈನಲ್ಲೆಲ್ಲ 1500ಗೆಲ್ಲ ಸಿಗುತ್ತೆ. ಬಟ್ ನಾನು ಇದನ್ನು ಬೆಂಗಳೂರು ಹೋಲ್ಸೇಲ್ ರಿಟೈಲರಿಂದ ತರಿಸಿರೋದು. ಬರೀ 900 ರುಪೀಸಿಗೆ ಸಿಕ್ಕಿದೆ ನನಗೆ. ಇವಾಗ ಇನ್ಸ್ಟಾಲ್ ಮಾಡೋದು ಸಖತ್ ಈಸಿ. ಸೀಟ್ ತೆಗೆದ್ಬಿಟ್ಟು ಒಂದು ವೈರ್ ಇದೆ ಹಿಂದ್ಗಡೆ ಕನೆಕ್ಟ್ ಆಗೋದು, ಅದು ತೋರಿಸ್ತೀನಿ ನಿಮಗೆ. ಅದೊಂದು ಪ್ಲಗ್ ಆ್ಯಂಡ್ ಪ್ಲೇ ಅಷ್ಟೇ, ಯಾವುದು ವೈರ್ ಕಟ್ ಮಾಡೋದು, ವಾರಂಟಿ ವೈಡ್ ಇಶ್ಯೂಸ್ ಏನೂ ಇಲ್ಲ. ಬಟ್ ಇದು ಹಾಕೋದ್ರಿಂದ ನಿಮ್ಗೆ ವಾರಂಟಿ ವೈಡ್ ಆಗುತ್ತಾ ಅಂತ ಕೇಳಿದ್ರೆ ಡೈರೆಕ್ಟ್ ಆನ್ಸರು ಹೌದು, ಇದು ಹಾಕೋದ್ರಿಂದ ವಾರಂಟಿ ವೈಡ್ ಆಗುತ್ತೆ. ಬಟ್ ನೀವು ಪ್ಲಗ್ ಆ್ಯಂಡ್ ಪ್ಲೇ ಇರೋದ್ರಿಂದ ನೀವು ಸರ್ವಿಸ್ಗೆ ಏನು ತೊಗೊಂಡೋಗ್ತೀರಾ ಗಾಡಿನ, ಸರ್ವಿಸ್ಗೆ ತೊಗೊಂಡೋಗಿ ತೆಗೆದುಬಿಡ್ಬೋದು. ಏನಿಲ್ಲ, ಎರಡೇ ವೈರ್ ಅಟ್ಯಾಚ್ ಆಗೋದು. ಇದರಿಂದ ಒಂದು ವೈರಿಂಗ್ ಹಾರ್ನೆಸ್ ಕೊಟ್ಟಿದ್ದಾರೆ. ಇದರಿಂದ ಒಂದು ವೈರ್ ಅಟ್ಯಾಚ್ ಆಗಿ 2 ಡಿವೈಡ್ ಆಗುತ್ತೆ. ಅದು ಒಂದು ಫೀಮೇಲು, ಒಂದು ಮೇಲ್ ಕಪ್ಲರು. ಎಲ್ಲ ತೋರಿಸ್ತೀನಿ ನಿಮ್ಗೆ ಡೀಟೇಲಾಗಿ. ಬನ್ನಿ ಡೈರೆಕ್ಟಾಗಿ ಇನ್ಸ್ಟಾಲ್ ಮಾಡೋಣ. ಫಸ್ಟ್ ಈ ಪ್ಯಾನಲ್ ತೆಗೆದು ಸೀಟ್ ಓಪನ್ ಮಾಡಬೇಕು ಅದಕ್ಕೆ. ಬನ್ನಿ. ನಾನಿದು ಮೈಕ್ರೋಫೈಬರ್ ಕ್ಲಾತ್ ಇಟ್ಟಿದ್ದೀನಿ, ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ. ನೋಡಿ, ಇದೇ ವೈರು. ಟೈಲ್ ಲೈಟು, ಹಜಾರ್ಡು ಎಲ್ಲದಕ್ಕೂ ಹಾರ್ನೆಸ್ ಟೈಲ್ ಲೈಟ್ ಅಂತ ಬರೆದಿದ್ದಾರೆ ಇದ್ರ ಮೇಲೆ. ಪಾರ್ಟ್ ನಂಬರ್ ಬಂದು 148483/C ಇದೆ ಪಾರ್ಟು. ಇಲ್ಲಿಂದ ನಾವು ಕಪ್ಲರ್ನ ಡಿಸ್ಕನೆಕ್ಟ್ ಮಾಡಬೇಕು. ಇದನ್ನು ಪ್ರೆಸ್ ಮಾಡಿ ಎಳೆದ್ರೆ ಡಿಸ್ಕನೆಕ್ಟ್ ಆಗುತ್ತೆ. ಏನು ದೊಡ್ಡ ಹಿಂಸೆ ಅಂತ ಏನಿಲ್ಲ. ನೋಡಿ, ಇಷ್ಟೇ. ಇದು ಫೀಮೇಲ್ ಕಪ್ಲರು, ಇದು ಮೇಲ್ ಕಪ್ಲರು. ಇವಾಗ ಫ್ಲ್ಯಾಶ್ ಎಕ್ಸ್ ನೋಡೋಣ ಬನ್ನಿ ನಾವು ಫಸ್ಟು. ಇದನ್ನೇ ಅನ್ಬಾಕ್ಸ್ ಮಾಡಿಲ್ಲ ನಾನು ಇನ್ನೂ. ಫ್ಲ್ಯಾಶ್ ಎಕ್ಸ್ ತೆಗೆದ್ರೆ ನೋಡಿ, ಇಲ್ಲಿ 60 ಪ್ಯಾಟ್ರನ್ಸ್ ವಿತ್ ಟೈಲೈಟ್ ಇಂಟಿಗ್ರೇಷನ್ ಅಂತ ಬರೆದಿದ್ದಾರೆ. ಇಲ್ಲಿ 1+2 years ವ್ಯಾರಂಟಿ. ನೋಡಿ, ಇಲ್ಲಿ ಇಷ್ಟು ಫೀಚರ್ಸ್ ಬರೆದಿದ್ದಾರೆ. ಪಾಸ್ ಮಾಡಿ ನೋಡ್ಕೋಬೋದು ನೀವು ಬೇಕಂದರೆ. ಆಮೇಲೆ ಪ್ರತಿಯೊಂದು ಗಾಡಿಗಳಿಗೂ ಸಪ್ರೇಟ್ ಹಾರ್ನೆಸ್ ಬರುತ್ತೆ, ವೈರಿಂಗ್ ಹಾರ್ನೆಸ್ಸು. ಇದು ಪರ್ಟಿಕ್ಯುಲರ್ಲಿ ಫಾರ್ ರಾಯಲ್ ಎನ್ಫೀಲ್ಡ್ ಇಂಟರ್ಸೆಪ್ಟರ್ 650 ಆ್ಯಂಡ್ GD 650. ಇದು ಫ್ಲ್ಯಾಶ್ ಎಕ್ಸ್ದು ಯೂಸರ್ ಮ್ಯಾನ್ಯಲು. ಇದೇನು ನಮ್ಗೆ ಬೇಕಾಗಿಲ್ಲ. ಬಟ್ ಹಂಗಂತ ಎಸ್ಬಿಟ್ಬೇಡಿ, ಇದರಲ್ಲೇ ವಾರಂಟಿ ಎಲ್ಲ ಬರೋದು. ನೋಡಿ, May 16 ಪರ್ಚೇಸ್ ಮಾಡಿರೋದು. ಆಲ್ಮೋಸ್ಟ್ 2 ತಿಂಗಳಾಗ್ತಾಯಿದೆ. ಇವಾಗ ಇನ್ಸ್ಟಾಲ್ ಮಾಡ್ತಾಯಿದ್ದೀನಿ ನಾನು. ಇದು ವೈರಿಂಗ್ ಹಾರ್ನೆಸ್ಸು. ಇದು ಫ್ಲ್ಯಾಶ್ ಎಕ್ಸ್ಗೆ ಹೋಗುತ್ತೆ. ಇದು ಫೀಮೇಲ್ ಕಪ್ಲರು, ಇದು ಮೇಲ್ ಕಪ್ಲರು. ಮತ್ತು ಒಳಗಡೆ ಕಂಟೆಂಟ್ ನೋಡೋದಾದರೆ ನಾವು ಫ್ಲ್ಯಾಶ್ ಎಕ್ಸ್ ಒಂದು ಸ್ಟಿಕ್ಕರ್ ಬರುತ್ತೆ. ಒಂದು ಒಳ್ಳೆ ಜಾಗ ನೋಡ್ಬಿಟ್ಟು ಆಮೇಲೆ ಇನ್ಸ್ಟಾಲ್ ಮಾಡ್ತೀನಿ ಇದನ್ನ ನಾನು. ಅದು ಬಿಟ್ಟರೆ ನಿಮಗೆ ಮೇಯ್ನ್ ಮಾಡ್ಯೂಲ್ ಫ್ಲ್ಯಾಶ್ ಎಕ್ಸ್. ನೋಡಿ, ಫ್ಲ್ಯಾಶ್ ಎಕ್ಸ್ ಬಂತು. ನೋಡಿ, ಈ ಥರ ಇದೆ ಫ್ಲ್ಯಾಶ್ ಎಕ್ಸು. ರೇಸ್ ಡೈನಾಮಿಕ್ಸ್ ಅಂತ ಬ್ರ್ಯಾಂಡಿಂಗ್ ಇದೆ. ನೋಡಿ, ಇನ್ಫಾರ್ಮೇಷನ್ನು ಅದು ಇದು ಎಲ್ಲ ಇದೆ. ಇದ್ರ ಮೇಲೆ 2 LED ಕೊಟ್ಟಿದ್ದಾನೆ. ಲೆಫ್ಟ್ ಇಂಡಿಕೇಟರ್, ರೈಟ್ ಇಂಡಿಕೇಟರ್ ಅಂತ ಅರ್ಥ ಇರೋದು. ನೀವು ಇಂಡಿಕೇಟರ್ ಪ್ಯಾಟ್ರನ್ ಬ್ಲಿಂಕ್ ಮಾಡ್ಬೇಕಾದ್ರೆ ಇದು ಒಳಗಡೆ ಬ್ಲಿಂಕ್ ಆಗ್ತಾ ಇರುತ್ತೆ. ಹೆಂಗೆ ಕನೆಕ್ಟ್ ಮಾಡೋದು ಅಂತ ತೋರಿಸ್ತೀನಿ ನಿಮಗೆ. ನೋಡಿ, ಈ ಕಪ್ಲರ್ನ ಜಸ್ಟ್ ಹಿಂಗೆ ಪ್ಲಗ್ ಮಾಡಿಬಿಟ್ಟು, ನೋಡಿ ಇಲ್ಲಿ ಫೀಮೇಲು ಮೇಲಿದೆ. ಇಲ್ಲಿ ಫೀಮೇಲ್ಗೆ ಇದ್ರ ಮೇಲ್ ಕನೆಕ್ಟ್ ಮಾಡಬೇಕು ನೀವು. ಇಷ್ಟೇ. ನೆಕ್ಸ್ಟು ಇದ್ರ ಮೇಲ್ಗೆ ಇದ್ರ ಬೈಕ್ದು ಒರಿಜಿನಲ್ ಫೀಮೇಲ್ ಕಪ್ಲರ್ ಕನೆಕ್ಟ್ ಮಾಡಬೇಕು. ಇಷ್ಟೇ, ಮುಗೀತು. ಈ ಮಾಡ್ಯೂಲ್ನ ನೀವು ಒಳಗಡೆ ಎಲ್ಲರೂ ಔಸಿಟ್ರೆ
ಏನಂದ್ರೆ ಏನೂ ಗೊತ್ತಾಗಲ್ಲ. ನೀಟಾಗಿ ಕ್ಲೀನಾಗಿ ನೋಡಿ ಇಷ್ಟೇ ಈ ಥರ ಹೌಸ್ ಇಟ್ಬಿಡಿ. ಆಮೇಲೆ ವಾಟರ್ ವಾಶ್ ಮಾಡ್ಬೇಕಾದ್ರೆ ಮಳೆ ಬಂದಾಗ ಇದಕ್ಕೆ ನೀರು ಬಿದ್ದರೆ ಏನೂ ಆಗಲ್ವಾ ಅಂತ ಕೇಳಿದ್ರೆ, ಇದು ವಾಟರ್ ಪ್ರೂಫ್, ಕಂಪ್ಲೀಟ್ಲಿ ವಾಟರ್ ಪ್ರೂಫ್ ಇದು. ಅಂದರೆ IP ರೇಟಿಂಗ್ ಇದೆ ಪರ್ಟಿಕ್ಯುಲರ್ ಆಗಿ. ಫುಲ್ಲು ಒಳಗಡೆ ಇಮ್ಮರ್ಸ್ ಮಾಡಿದ್ರೆ ಡ್ಯಾಮೇಜ್ ಆಗುತ್ತೆ. ಬಟ್ ಜಸ್ಟ್ ಸ್ಪ್ಲ್ಯಾಶ್ ಆದರೆ ಏನು ಅಷ್ಟೊಂದೇನು ತೊಂದರೆ ಆಗಲ್ಲ ಇದಕ್ಕೆ, ಯಾಕೆಂದರೆ IP ಸರ್ಟಿಫಿಕೇಷನ್ ಇದೆ ಇದಕ್ಕೆ. ಕ್ಲೀನಾಗಿ ಕವರ್ ಮಾಡಿಬಿಟ್ಟು ಫಸ್ಟು ಟೆಸ್ಟ್ ಮಾಡಿಬಿಡೋಣ ನಾವು, ವರ್ಕ್ ಆಗ್ತಿದೆಯಾ ಇಲ್ವಾ ಅಂತ. ಆನ್ ಮಾಡ್ತೀನಿ ಇದು ನಾನು ಇವಾಗ. ನೋಡಿ ಇವಾಗ ಕೀ ಆನ್ ಮಾಡ್ತೀನಿ. ವೆಲ್ಕಮ್ ಮಾಡುತ್ತೆ ಫ್ಲ್ಯಾಶೆಕ್ಸ್ ನಮಗೆ. ನೋಡಿ ವಿತ್ ಟೈಲ್ ಲ್ಯಾಂಪು ಅದು ವರ್ಕ್ ಆಗ್ತಿದೆ, ಇಂಟಿಗ್ರೇಟ್ ಆಗಿದೆ ಟೈಲ್ ಲ್ಯಾಂಪು ಕೂಡ. ಈ ಥರ ವೆಲ್ಕಮ್ ಫೀಚರ್ ಕೊಟ್ಟರೆ ಒಂದು ಪ್ರೀಮಿಯಮ್ನೆಸ್ ಫೀಲ್ ಆಗುತ್ತೆ ನಮಗೆ. ಬ್ರ್ಯಾಂಡಲ್ಲಿ ಕಾರಲ್ಲೆಲ್ಲ ವೆಲ್ಕಮ್ ಫೀಚರ್ಸ್ ಬರುತ್ತಲ್ಲ, ಅದೇ ಥರ ಫ್ಲ್ಯಾಶೆಕ್ಸ್ ಕೂಡ ವೆಲ್ಕಮ್ ಫೀಚರ್ ಕೊಡ್ತಾ ಇದ್ದಾರೆ ನಮಗೆ. ಇವಾಗ ಆನ್ ಆಫ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ನಿಮಗೆ. ಫಸ್ಟ್ ಕೀ ಆನ್ ಮಾಡ್ತೀನಿ ರೀ, ಸೀಟ್ ಹಾಕಿದ್ದೀನಿ. ಇವಾಗ ವೆಲ್ಕಮ್ ಫೀಚರ್ ಆಗ್ತಾಯಿದೆ. ವೆಲ್ಕಮ್ ಆದಮೇಲೆ ಆನ್ ಮಾಡೋದು ಹೆಂಗೆ ಅಂದರೆ ನೋಡಿ, ಇಂಡಿಕೇಟರ್ಸ್ ಆನ್ ಆಫ್ ಮಾಡೋದು ಹೆಂಗೆ ಮಾಡ್ತೀರಾ ನೀವು, ಅದೇ ಥರ ರೈಟು ಲೆಫ್ಟು ರೈಟು ಸೆಂಟರು ನೋಡಿ ಹಿಂಗೆ ಮಾಡಿದ್ರೆ ಫ್ಲ್ಯಾಶೆಕ್ಸ್ ಆನ್ ಆಗುತ್ತೆ. ನೋಡಿ ಆಗಲೇ ಬ್ಲಿಂಕ್ ಆಗ್ತಾ ಇದೆ. ಎಷ್ಟು ಸಖತ್ತಾಗಿ ಪ್ಯಾಟರ್ನ್ಸ್ ಬರುತ್ತೆ ಅಂದರೆ ಇದರಲ್ಲಿ. ಆಮೇಲೆ ನೀವು ಯಾರೋ ಇದನ್ನ ನೋಡ್ಬಿಟ್ಟು ಚಪ್ರಿ ಅಂತ ಕಮೆಂಟ್ ಮಾಡಂಗಿಲ್ಲ. ನೋಡಿ ಈ ಥರ ಆನ್ ಮಾಡೋದು. ಮತ್ತು ನೀವು ರೈಟ್ಗೆ ಹೋಗ್ಬೇಕು. ಇವಾಗ ಫ್ಲ್ಯಾಶೆಕ್ಸ್ ಆನ್ ಆಗಿದೆ, ರೈಟ್ಗೆ ಹೋಗ್ಬೇಕಂದ್ರೆ ರೈಟ್ ಸೈಡ್ ಇಂಡಿಕೇಟರ್ ಹಾಕಿದ್ರೆ ನೋಡಿ ರೈಟ್ ಬ್ಲಿಂಕ್ ಆಗ್ತಾ ಇದೆ, ಫ್ಲ್ಯಾಶೆಕ್ಸ್ ಆಫ್ ಆಗಿದೆ ಇವಾಗ. ಆಮೇಲೆ ನೀವು ರೈಟ್ಗೆ ಹೋಗಾಯಿತು, ಆಫ್ ಮಾಡಿದ್ರೆ ಇಂಡಿಕೇಟರ್ನ, ಫ್ಲ್ಯಾಶೆಕ್ಸ್ ತಿರ್ಗಾ ರೆಸ್ಯೂಮ್ ಆಯಿತು. ನೋಡಿ ಈ ಥರ ವರ್ಕ್ ಆಗುತ್ತೆ ಇದು ಫ್ಲ್ಯಾಶೆಕ್ಸು. ಮತ್ತು ಇದಕ್ಕೆ ಟೈಲೈಟ್ ಇಂಟಿಗ್ರೇಟ್ ಆಗಿಲ್ಲ, ಯಾಕೆಂದರೆ 60 ಪ್ಯಾಟ್ರನಲ್ಲಿ 60 ಪ್ಯಾಟ್ರನ್ಗೂ ಇಂಟಿಗ್ರೇಟ್ ಆಗಲ್ಲ ಟೈಲೈಟು. 5 ಪ್ಯಾಟ್ರನ್ಸ್ಗೇನೋ ಅಷ್ಟೇ ಲಿಮಿಟೆಡ್ ಇರೋದು ಪ್ಯಾಟ್ರನ್ನು. ಮತ್ತು ನೆಕ್ಸ್ಟ್ ಪ್ಯಾಟ್ರನ್ಗೆ ಹೋಗ್ಬೇಕಂದ್ರೆ ರೈಟ್ ಮತ್ತು ಸೆಂಟರು ಈ ಥರ ಮಾಡಿದ್ರೆ ನೆಕ್ಸ್ಟ್ ಪ್ಯಾಟ್ರನ್ಗೆ ಹೋಗುತ್ತೆ. ನೋಡಿ ಚೇಂಜ್ ಆಗಿದೆ ಇವಾಗ. ಮತ್ತೆ ನೆಕ್ಸ್ಟ್ ಪ್ಯಾಟ್ರನ್ಗೆ ಹೋಗ್ಬೇಕಂದ್ರೆ ರೈಟ್ ಮಾಡಿ ಸೆಂಟರ್ ಮಾಡಿ. ನೋಡಿ ಮತ್ತೆ ಚೇಂಜ್ ಆಯಿತು ಪ್ಯಾಟ್ರನು. ಇವಾಗ ನಿಮ್ಗೆ ಇದಿಷ್ಟ ಆಗಲಿಲ್ಲ, ಹಳೆ ಪ್ಯಾಟ್ರನ್ನೇ ಬೇಕು, ಪ್ರೀವಿಯಸ್ ಪ್ಯಾಟ್ರನ್ ಬೇಕು ಅಂದರೆ ಲೆಫ್ಟ್ ಹೊತ್ಬಿಟ್ಟು ಸೆಂಟರ್ ಮಾಡಿದ್ರೆ ಪ್ರೀವಿಯಸ್ ಪ್ಯಾಟ್ರನ್ ಬರುತ್ತೆ. ನೋಡಿ ಈ ಥರ ವರ್ಕ್ ಆಗೋದದು. ಆಮೇಲೆ ಗೈಸ್ ಆಫ್ ಮಾಡಬೇಕಂದ್ರೆ ಆಫ್ ಮಾಡಬೇಕಾದ್ರೂ ಸೇಮ್ ಪ್ರೊಸೆಸ್ಸು. ನೀವು ಆನ್ ಹೆಂಗೆ ಮಾಡ್ತೀರಾ ಅದೇ ಥರ ರೈಟು ಲೆಫ್ಟು ರೈಟು ಸೆಂಟರು ಈ ಥರ ಮಾಡಿದ್ರೆ ಕಂಪ್ಲೀಟ್ಲಿ ಆಫ್ ಆಗುತ್ತೆ ಫ್ಲ್ಯಾಶೆಕ್ಸು. ಬಟ್ ಸೇವ್ ಆಗಿರುತ್ತೆ. ನೀವು ಲಾಸ್ಟ್ ಪ್ಯಾಟ್ರನ್ ಏನು ಯೂಸ್ ಮಾಡಿದ್ರಿ ಅದು ಸೇವ್ ಮಾಡ್ಕೊಂಡಿರುತ್ತೆ. ಮತ್ತೆ ಆನ್ ಮಾಡಿದಾಗ ನೀವು ಅದೇ ಪ್ಯಾಟ್ರನಿಂದ ರೆಸ್ಯೂಮ್ ಆಗುತ್ತೆ. ನೋಡಿ ಅದೇ ಪ್ಯಾಟ್ರನಿಂದ ರೆಸ್ಯೂಮ್ ಆಯಿತು ಇವಾಗ. ಮತ್ತು ಇದರಲ್ಲಿ ಬರೋ 60 ಪ್ಯಾಟ್ರನ್ನು ನಿಮಗೆ ವೀಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ, ತುಂಬ ಉದ್ದ ಆಗಿಬಿಡುತ್ತೆ ವೀಡಿಯೋ. ಆಮೇಲೆ ನೀವು ಮೀಟರಲ್ಲಿ ಲೈಟ್ ನೋಡಿದ್ರೆ ಮೀಟರಲ್ಲೂ ಇದೇ ಥರ ಬ್ಲಿಂಕ್ ಆಗ್ತಿದೆ ಪ್ಯಾಟ್ರನ್. ಫ್ಲ್ಯಾಶೆಕ್ಸ್ ಪ್ಯಾಟ್ರನ್ ಏನು ಇಂಡಿಕೇಟರ್ಸಲ್ಲಿ ಬರ್ತಿದೆ ಅದೇ ಥರ ಈ ಮೀಟ್ರಲ್ಲೂ ಕೂಡ ಬ್ಲಿಂಕ್ ಆಗ್ತಾಯಿದೆ, ನೀವು ನೋಡ್ಬೋದು ಇಲ್ಲಿ. ಆಮೇಲೆ ಗೈಸ್ ನೀವು ನೋಡ್ತಾ ಇದ್ರೆ ಅಷ್ಟೊಂದು ಎಫೆಕ್ಟಿವ್ ಆಗಿ ಕಾಣ್ತಾ ಇಲ್ಲ ಹ್ಯಾಲೋಜನ್ ಬಲ್ಬಲ್ಲಿ. LED ಬಲ್ಬ್ ಹಾಕಿದ್ರೆ ಇನ್ನೂ ಸಖತ್ತಾಗಿ ಫೀಲ್ ಆಗುತ್ತೆ ನಿಮಗೆ. ಬಟ್ ರಾತ್ರಿ ಹೊತ್ತು ಹ್ಯಾಲೋಜನ್ ಬಲ್ಬಲ್ಲೂ ನೀಟಾಗಿ ಕಾಣುತ್ತೆ. ಸೊ ಅದಕ್ಕೆ ನಾನು ರಾತ್ರಿ ಶೂಟ್ ಮಾಡಿರೋದು ಕೆಲವೊಂದು ಕ್ಲಿಪ್ಸ್ ಹಾಕ್ತೀನಿ ನಿಮಗೆ, ಅದನ್ನು ನೋಡಿ ಚೆನ್ನಾಗಿ ಬರ್ತಾಯಿದೆ ಇಲ್ವಾ ಅಂತ ಕಮೆಂಟ್ ಮಾಡಿ ನನಗೆ. ಆದಷ್ಟು ಬೇಗ ಈ ಟೈಲ್ ಲೈಟು ಮತ್ತು ಇಂಡಿಕೇಟರ್ ಬಲ್ಬ್ನ ನಾನು LED ಮಾಡ್ತೀನಿ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನೋಡೋಣ. ಸೊ ಅಷ್ಟೇ ಗೈಸ್ ಈ ವಿಡಿಯೋಗೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ಫ್ಲ್ಯಾಶೆಕ್ಸ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಕೆಳಗಡೆ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ.